ಹಾಯ್ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಇವತ್ತು ನಾವು ಹೋಟೆಲ್ ಸ್ವಾದ್ ರೆಸ್ಟೋರೆಂಟ್ಗೆ ವಿಸಿಟ್ ಕೊಟ್ಟಿದ್ವಿ. ಇದು ಹಾಸನಲ್ಲಿದೆ. ರಾಮ ಇಂಟರ್ನ್ಯಾಷನಲ್ ಅಂತ ಒಂದು ಲಾಡ್ಜಿಂಗ್, ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಹೋಟೆಲ್ ಇದೆ. ಮೇನ್ ರೋಡಲ್ಲಿ ಆಫ್ ಹಾಸನಲ್ಲೇ ಇದೆ ಇದು. ಅಲ್ಲಿಗೆ ವಿಸಿಟ್ ಕೊಟ್ಟಿದ್ವಿ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾವು ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಐಟಮ್ಸ್ ಎಲ್ಲ. ನಾನು ಮೆನ್ಯೂಸು ಮತ್ತು ಅದರ ರೇಟ್ಸ್ನ ಮುಂದಿನ ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಬಂದು ಎಂಟ್ರೆನ್ಸ್ ಆಫ್ ಹೋಟೆಲ್ ಸ್ವಾದ್. ಇದು ಹೋಟೆಲ್ ರಾಮ ಇಂಟರ್ನ್ಯಾಷನಲ್ ಕೆಳಗಡೆ ಬೇಸ್ಮೆಂಟಲ್ಲಿ ಇದನ್ನು ಮಾಡಿದ್ದಾರೆ. ಕಾರ್ ಪಾರ್ಕಿಂಗು ನಿಮಗೆ ಸಫಿಷಿಯೆಂಟಾಗಿ ಸಿಗುತ್ತೆ ನೋಡಿ. ಇದು ಕಾರ್ ಪಾರ್ಕಿಂಗ್ ಏರಿಯಾ. ಬಿಕಾಸ್ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಇರೋದ್ರಿಂದ ನಿಮಗೆ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಸಿಗುತ್ತೆ. ಮತ್ತು ಇದು ಒನ್ ಆಫ್ ದ ಗುಡ್ ಚೈನ್ ಆಫ್ ರೆಸ್ಟೋರೆಂಟ್ ಇನ್ ಕರ್ನಾಟಕ ಅಂತಲೇ ಹೇಳ್ಬೋದು ಹೋಟೆಲ್ ಸ್ವಾದು. ತುಂಬಾ ಬ್ರಾಂಚಸ್ ಇದೆ. ಇದು ಬಂದು ಸರ್ವಿಂಗ್ ಡೈನಿಂಗ್ ಹಾಲು. ನಾನೀಗ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನಿಮಗೆ ಮೆನು ಡೀಟೇಲ್ಸ್ನ ತೋರಿಸ್ತಾ ಹೋಗ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ಪಾಸ್ ಮಾಡಿ ನೋಡ್ಬೋದು. ತುಂಬಾ ವೈಡ್ ವೆರೈಟಿ ಆಗಿರುವಂಥ ಮೆನು ಕಾರ್ಡ್ ಇದೆ. ಐಟಮ್ಸ್ ಎಲ್ಲ ಅವ್ರು ಏನು ಪ್ರಿಪೇರ್ ಮಾಡಿದ್ದಾರೆ ಅದು ಸೌತ್ ಕೆನರಾ ಸ್ಟೈಲಲ್ಲೇ ಇದೆ. ಯಾವುದು ಅಂದರೆ ತುಂಬ ಮಸಾಲೆ ಹಾಕಿರೋ ಥರ ಯಾವುದೂ ಇರಲಿಲ್ಲ. ಫಸ್ಟು ನಾವಿಲ್ಲಿ ಇಡ್ಲಿ ವಡಾ ಟ್ರೈ ಮಾಡಿದ್ವಿ. ಅಂದರೆ ನಮ್ಮದು ಸ್ಟೇಪಲ್ ಆ್ಯಂಡ್ ಕಂಪಲ್ಸರಿ ಫುಡ್ಡು. ನಾವು ಯಾವ ಹೋಟ್ಲಿಗೆ ವಿಸಿಟ್ ಮಾಡಿದ್ರೂ ಫಸ್ಟು ಇಡ್ಲಿ ವಡ ನಾವು ಟ್ರೈ ಮಾಡೇ ಮಾಡ್ತೀವಿ. ಬಿಕಾಸ್ ಇದು ಚೆನ್ನಾಗಿದ್ದರೆ ಬೇರೆ ಎಲ್ಲ ಫುಡ್ಡು ಚೆನ್ನಾಗಿರುತ್ತೆ ನಮ್ಮದೊಂದು ಪಾಲಿಸಿ ಇದೆ. ಇಡ್ಲಿ ಸಾಂಬಾರು ಚೆನ್ನಾಗೇ ಇತ್ತು. ಸಾಂಬಾರು ತಿಕ್ಕಾಗಿತ್ತು ಮತ್ತು ಅಂಥ ಮಸಾಲೆ ಏನೂ ಹಾಕಿರಲಿಲ್ಲ. ಸ್ವಲ್ಪ ಸ್ವೀಟಾಗೇ ಇತ್ತು ಅಂತಲೇ ಹೇಳ್ಬೋದು ಸಾಂಬಾರು. ಬಟ್ ಚಟ್ನಿ ಸ್ವಲ್ಪ ಲೈಟಾಗಿ ಖಾರ ಇತ್ತು. ಚೆನ್ನಾಗಿತ್ತು. ವಡೆನೂ ಏನು ಅಂತ ಆಯ್ಲಿ ಆಗಿ ಇರಲಿಲ್ಲ. ಇಡ್ಲಿ ಸಾಫ್ಟಾಗೇ ಇತ್ತು. ನಾನು ನನ್ನ ಮಗುಗೂ ತಿನ್ನಿಸಿದೆ ಇದೇ ಇಡ್ಲಿನೇ. ಅವಳು ತಿಂದಳು, ಚೆನ್ನಾಗಿತ್ತು ಅಂತ ಹೇಳಿದ್ಲು ಅವಳು. ನನ್ನ ಹಸ್ಬೆಂಡ್ ತಿಂತಾಯಿದ್ದಾರೆ. ಈಗ ಅವರು ವಡೆ ಟ್ರೈ ಮಾಡ್ತಾಯಿದ್ದಾರೆ. ಅದು ಚೆನ್ನಾಗೇ ಇದೆ ವಡೆ. ಅಲ್ಲಲ್ಲಿ ನಿಮಗೆ ಕಾಳುಮೆಣಸು ಮತ್ತು ಹಸಿಮೆಣಸನ್ನ ಹಾಕಿದ್ದಾರೆ ಖಾರಕ್ಕೆ ಇಡ್ಲಿ ಅಂತ. ಸೊ ವಿ ಟ್ರೈಡ್ ಫಸ್ಟ್ ಆರ್ ಐಟಮ್ ಇಡ್ಲಿ ಮತ್ತು ವಡ. ನೆಕ್ಸ್ಟು ನಾವು ತರಿಸ್ಕೊಂಡಿದ್ದು ಪೂರಿ ಮತ್ತು ಬನ್ಸ್ ತರಿಸ್ಕೊಂಡ್ವಿ. ಪೂರಿನೂ ಅಷ್ಟೇ ಚೆನ್ನಾಗೇ ಇತ್ತು. ಸ್ವಲ್ಪ ಆಯಿಲಿ ಆಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ಬನ್ಸ್ ಟ್ರೈ ಮಾಡಿದ್ವಿ. ಬನ್ಸ್ ತುಂಬಾ ಚೆನ್ನಾಗಿತ್ತು. ಒಳಗಡೆ ಜೀರಿಗೆ ಎಲ್ಲ ಹಾಕಿದ್ರು ಅವರು. ಟೇಸ್ಟಿಯಾಗಿತ್ತು ಮತ್ತು ಬಿಸಿ ಬಿಸಿಯಾಗಿ ಕೊಟ್ಟಿದ್ದರು. ಮತ್ತು ಒಳಗಡೆ ಪಫಿಯಾಗಿ ಇತ್ತು. ಸಾಗು ಮತ್ತು ಚಟ್ನಿ ಕೊಟ್ಟಿದ್ರು ಕಾಂಬಿನೇಷನ್ನು. ಅಂದರೆ ಪೂರಿಗೆ ಏನು ಕೊಟ್ಟಿದ್ರು ಆ ಕಾಂಬಿನೇಷನಲ್ಲೇ ಕೊಟ್ಟಿದ್ರು. ಪೂರಿನೂ ಫುಲ್ಲು ಕ್ರಿಸ್ಪಿಯಾಗಿ ರೋಸ್ಟಾಗಿ ಮಾಡಿಕೊಟ್ಟಿದ್ರು. ಅದಕ್ಕೆ ಸಾಗು ಮತ್ತು ಚಟ್ನಿ ಕಾಂಬಿನೇಷನ್ ಕೊಟ್ಟಿದ್ರು. ಅದಕ್ಕೆ ಚೆನ್ನಾಗಿತ್ತು. ನಾವು ಟ್ರೈ ಮಾಡಿದ್ದು ಪೂರಿ ಮತ್ತು ಸಾಗು ತುಂಬ ಮೈಲ್ಡಾಗಿ ಸ್ಪೈಸಿಯಾಗೇ ಇತ್ತು. ಮತ್ತು ಫುಲ್ ಆಫ್ ವೆಜಿಟೇಬಲ್ಸ್ ಅದಕ್ಕೆ ಹಾಕಿ ಕೊಟ್ಟಿದ್ರು. ನೆಕ್ಸ್ಟು ನಾವು ಟ್ರೈ ಮಾಡಿದ್ದು ರವಾ ರೋಸ್ಟ್ ಮಸಾಲೆ ದೋಸೆ. ಇದಕ್ಕೂ ಸೇಮ್ ಸಾಗು ಮತ್ತು ಚಟ್ನಿ ಕೊಟ್ಟಿದ್ರು. ತುಂಬಾ ಕ್ರಿಸ್ಪಿಯಾಗಿ ಮಾಡಿ ಕೊಟ್ಟಿದ್ರು ಅವರು. ನಾವು ರಿಕ್ವೆಸ್ಟ್ ಮಾಡಿದ್ವಿ ಸ್ವಲ್ಪ ರೋಸ್ಟ್ ಆಗಿರಲಿ ಅಂತ.
ಸೊ ಚೆನ್ನಾಗಿತ್ತು ಅಂತ ಹೇಳಿದ್ರು, ನನ್ನ ಹಸ್ಬೆಂಡ್ ಟ್ರೈ ಮಾಡಿದ್ರು. ಇದಾದಮೇಲೆ ನಾವು ಕಾಫಿ ತೊಗೊಂಡ್ವಿ. ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.